ಹೆಂಗಿದೆ ಮನೆ ಆಚೆಯಿಂದ ಎಲ್ಲ ಸಖತ್ತಾಗಿ ಮಾಡಿದಾರಲ್ಲ, ಯಾವ ಸಖತ್ತಾಗಿದೆ. ಮನೆ ನೋಡಿದ್ರೆ ಅದು ಇದೆಲ್ಲ ನೋಡ್ಬೇಕು ಫಸ್ಟ್ ನಾವು. Okay, let's go. He is the biggest criminal. He is the biggest businessman. This is the biggest national issue. ಮೊಟ್ಟೆ ಪಾಪ ಸುಟ್ಟೋಗ್ಬಿಟ್ಟೆ, ಮೊಟ್ಟೆ ಸುಟ್ಟೋಗುತ್ತೆ ಬಾ. ಕುಂಡಿ ಕೈಗೆ ಬಿದ್ರೆ ಒಳ್ಳೆ ಹೊಡಿತದಪ್ಪ. ಖಾಲಿ ಆಗೋಯ್ತು. ಇದನ್ನ ಫಸ್ಟ್ ಇದೊಂದ್ ಕಡೆ ಬಿಟ್ಟಿಡ್ಬೇಕು, ಇಲ್ಲ ಅಂದ್ರೆ ಅವನ್ಗೆ ಸಿಕ್ಕರೆ ನಡ್ಕ ತೋರಿಸ್ಬಿಡ್ತಾರೆ ನನಗೆ. ರಾವಣ. ನಾನು ಈ ತರ ಗನ್ಸ ಮುಂಚೆ ತಗೋತಿದ್ದೆ, ಬಟ್ ಲೋಕಲ್ ಕ್ವಾಲಿಟಿ ಇರ್ತಿತ್ತು. ಇದು ಸಖತ್ತು ಕ್ರೇಜ್ ಇದೆ. ಮುಂಚೆ ತೊಗೊಳ್ತಿದ್ದು ಒಂದು 4 ಸರಿ ಶೂಟ್ ಮಾಡ್ರೆ ಕೆಟ್ಟೋಗ್ಬಿಟ್ಟಿರೋದು. ಇದೊಂದು 50 ಸರಿ ಮಾಡಿದೀನಿ, ಏನೂ ಆಗಿಲ್ಲ ಇನ್ನು. ನಲ್ಲಿ ಮನೆ ತುಂಬಾ ನೋಡಿ ಬಿದ್ದಿದೆ. ಕುಳ್ಕೊಳ್ ಚಿಕ್ಕ 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 ಚಿಕ್ಕದು ಚಿಕ್ಕ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕ ಚಿಕ್ಕದು. ಒಂದು ನಿಮಿಷ ಇಟ್ಕೊಳ್ಳಿ. ಲೋಡ್ ಮಾಡೋದೇ ಕಷ್ಟ, ವ್ಲಾಗ್ ಮಾಡ್ಕೊಂಡು ಲೋಡ್ ಮಾಡೋಕ್ಕಾಗಲ್ಲ. ಹಿಂಗ್ ಲೋಡ್ ಮಾಡಿ ಟುಮ್ ನೋಡ್ಕೊಳ್ಳೋಣ ಬನ್ನಿ. ಖಾಲಿ ಕೈಗೆ ಬಿದ್ರಂತೂ ಒಳ್ಳೆ ಲೋಡ್ ಮಾಡ್ಬೇಕು. ನನ್ನ ಕೈ ಸಿಗ್ತಲ್ಲ ಅಂತ ಅಯ್ಯೋ ಮೊಟ್ಟೆ ಸುಟ್ಟು. ಬನ್ನಿ 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 प्लीज मैं मार दूंगा, मैं बहुत डरा था उसमें. तो ಓಡೋಗು. ಇವಾಗ ಹೆಚ್ಚು ಲೋಡ್ ಮಾಡ್ತಾವನ್ನ ಬಾಯ್ ಬಾರಲ್ಲೇ ಗಂಟಾಗಿದ್ರೆ ಬಾರಲ್ಲೇ, ಅಲ್ಲೇ ಬಸಿ ನೋಡಿದ್ದೆ ಬಾರು. ಗಂಟ್ಲು ಅಂತಲ್ಲಪ್ಪ. ಸರಿಯಾಗಿ ಶೂಟ್ ಮಾಡಕ್ ಬಿಟ್ಟಿದ್ದೀನಿ. ಇವಾಗ ಮುಂದೆ ಸೇವ್ ಆಗಕ್ಕೆ ಏನಾದ್ರು ದಾರಿ ಹುಡುಕ್ಬೇಕು. ಗನ್ನಲ್ಲಿ ಅಯ್ಯೋ, ನಾ ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡ್ಬಂದೆ ಗನ್ನಿಗೆ. ಎಲ್ಲಿದೆ? ಇಲ್ಲೇ ಎಲ್ಲೋ ಇದೆ.
ಬಾಯ್ ನನ್ನ ಟೀಮು ಬಾಯ್ ಪ್ಲೀಸ್ ಬಾಯ್ ಎಲ್ಲಿದೆ? ಬಾಯ್ ಎಲ್ಲ ಆಯ್ತು ನೋಡ್ತೇನೆ ಭಯ. ಅಲ್ಲಿಲ್ಲ ಬಾಯ್, ಒಂದಿನ ಬಿಡ್ಬೇಕಾಯ್ತು. ಎಲ್ಲಿದೆ? ಅಲ್ಲೇ ಇರ್ಬೇಕು ಅನ್ಸುತ್ತೆ, ಬಟ್ಟೆ ಒಳಗಡೆ ಇಟ್ಟಿದ್ದಾರೆ ಅನ್ಸುತ್ತೆ. ಅಲ್ಲೇ ಇದೆಯಾ ನೋಡಿ, ಇಲ್ಲ ಅನ್ಸುತ್ತೆ. ಇಟ್ಕೋ. ಸಾಕು, ಊಟ ಮಾಡ್ಲಿ. ಮಜಾ ಇತ್ತು, ಸಾಕಾಯ್ತಪ್ಪ. ಗೈಸ್, ನಾನು ಇದನ್ನೆಲ್ಲ ತರಿಸಿದ್ದೆ. ಬುಲೆಟ್ ಪ್ರೂಫ್ ಜಾಕೆಟ್ ತರ ಇದೆ ನೋಡಿ. ಇದು ಒಂದು ಮಾಲಲ್ಲಿ ನಾನು ವಾಟರ್ ಜೆಲ್ ಬರುತ್ತಲ್ಲ ಅದ್ರದ್ದು ಗನ್ ನೋಡಿದ್ದೆ. ಅದು 5 ತಂದು ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಒಂದು ಗೋಪುರ ಹಾಕೊಂಡು ರಿಯಲ್ ಲೈಫ್ ಪಬ್ಜಿ ಆಡಬೇಕು ಅಂತಿದ್ವಿ. ನೋಡೋಣ, ಟ್ರೈ ಮಾಡೋಣ. ನೀವು ಕಾಮೆಂಟ್ ಹಾಕಿದ್ರೆ ಅದು ಫಾರ್ ಶೋರ್ ಮಾಡೋಣ. ಕ್ರೇಜಿ ಇರುತ್ತೆ. ನಾವು ಟುಮ್ ಬೈಕ್ ಎತ್ಕೊಂಡು ಆಚೆ ಹೊರಟಿದ್ದೀವಿ, ನಾನು ಶಶಾಂಕ್. ಅಂಡ್ ಟುಮ್ ಹೊಸ ಹೆಲ್ಮೆಟ್ ತಗೊಂಡ್ಬಿಟ್ಟ. ನಾನು ನ್ಯೂ ಇಯರ್ ಗಿಫ್ಟ್ ಅನ್ಕೊಂಡಿದ್ದಲ್ಲ ನೀನು. ಬಿಡು ಒಳ್ಳೇದಾಯ್ತು. ನ್ಯೂ ಇಯರ್ಗೆ ಗಿಫ್ಟ್ ಅನ್ಕೊಂಡಿದ್ದೆ, ಬಟ್ ಎನಿವೇಸ್ ಅವನೇ ತಗೊಂಡಿದ್ದಾನೆ. ಎಷ್ಟಿದಕ್ಕೆ? 4,000 ಖರ್ಚು ಮಾಡಿದ್ದಾನೆ ನೋಡಿ ಅವನೇ. ಗುಡ್. ಮನೆಗೆ ಹೋಗೋಣ. ಕ್ಯೂಟ್ ಆಗಿ ಕೂತ್ಕೊಂಡು ಗೈಸ್, ರಾಣಿ ನಮ್ಮ ರಾಣಿ, ಕ್ಯೂಟಿ ರಾಣಿ, ಲಾನಿಮಲಿ ಗೈಸ್. ಒಂದು ಮನೆ ಇದೆ, ಆ ಮನೆ ನೋಡಬೇಕು ಅಂತ ಹೋಗ್ತಾ ಇದೀವಿ. ಸೈಟ್ ಒಂದು ಆಲ್ಮೋಸ್ಟ್ ಫೈನಲ್ ಆಗಿದೆ, ಬಟ್ ಇನ್ನೊಂದು ನೋಡ್ಕೊಂಬರೋಣ ಈ ಮನೇನ ಅಂತ ಹೋಗ್ತಾ ಇದೀವಿ. ಸೈಟ್ ಒಂಚೂರು ಪೇಪರ್ ಚೆಕಿಂಗ್ ನಡೀತಾ ಇದೆ. ಬನ್ನಿ, ಬಂದು ಮಾತಾಡೋಣ. ಗಾಡಿಲಿ ಹಿಂದೆ ಕೂರಕ್ಕೆ ಆಗ್ತಿಲ್ಲ, ಅದಕ್ಕೆ ನಾನೇ ಓಡ್ಸೋಣ ಅಂತ ಡಿಸೈಡ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಓಡ್ಸಕ್ಕೆ. ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಒಂದು ಮನೆ ನೋಡೋಕೆ ಬಂದಿರೋದು. ನೋಡೋಣ ಬನ್ನಿ. ನೋಡಿ, ಮುಂದೆನೇ ಗ್ರೌಂಡ್ ಇದೆ, ಖಾಲಿ ಗ್ರೌಂಡ್. ಹಾಕಿದ್ದು ನೋಡಿ, ಕೆಳಗಡೆ ಪಾರ್ಕಿಂಗು. ವಾ ಆ್ಯಂಡ್ ನೇಚರ್ ಜಾಗದಲ್ಲಿದೆ, ಸ್ವಲ್ಪ ಗ್ರೀನ್ರಿ ಇದೆ. ನಿಮಗೆ ಮನೆ ತೋರಿಸ್ತೀನಿ. ಫಸ್ಟ್ ನಾವು ನೋಡ್ಬಿಡ್ತೀನಿ. ನೋಡಿ, ಇಲ್ಲ ಆಚೆಗಡೆ ಜಾಗ ಇದೆ ಹಿಂಗೆ, ಇಷ್ಟು ದೊಡ್ಡದು. ಒಳಗೋಗಿದ್ದೆ ಹಾಲು. ಕ್ರೇಜಿ ಆಗಿದೆ ಇದು. ಹಾಲ್ ಇದೆ, ಕ್ರೇಜಿ. ಇದು ಕಿಚನ್ನು, ಮತ್ತು ಇದು ಯುಟಿಲಿಟಿ. ಇಲ್ಲಿ ಸ್ಟೇರ್ಸ್ ಕೆಳಗೆ ಒಂಚೂರು ಸ್ಟೋರೇಜ್ ಏರಿಯಾ, ಮತ್ತು ಇಲ್ಲೊಂದು ರೂಮು. ನಮ್ಮ ಅಪ್ಪ ಅಮ್ಮ ಬಂದರೆ, ನಾವು ಶಿಫ್ಟ್ ಆದರೆ ಇದೆ ನಮ್ಮ ಅಪ್ಪ ಅಮ್ಮ ರೂಮ್ ಅನ್ಕೋ. ಈ ವಾಶ್ರೂಮು. ಬನ್ನಿ ಮೇಲೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಎಷ್ಟು BHK ಮಗ? 4 BHK ನಾವು. ಯಾವ ಸಖತ್ತಾಗಿ ಮಾಡಿದ್ದಾರಲ್ಲ, ಯಾವ ಸಖತ್ತಾಗಿದೆ. ಇಂಟೀರಿಯರ್ ಚೆನ್ನಾಗಿ ಮಾಡಿದ್ದಾರೆ. ವಾಶ್ರೂಮ್ ಚೆನ್ನಾಗಿದೆ. ಲೈಟ್ ಹಾಕು. ನೋಡಿ, ಕ್ರೇಜಿ ಇದೆ ವಾಶ್ರೂಮ್. ಇನ್ನೊಂದು ರೂಮ್ ನೋಡೋಣ. ಇದೊಂದು ರೂಮ್ ಇದೆ ನೋಡಿ, ಚಿಕ್ಕ ಮಕ್ಕಳು ರೂಮ್. ಇದು ಕಿಡ್ಸ್ ರೂಮ್. ಡ್ರಾಯಿಂಗ್ ಎಲ್ಲ ಮಾಡಾಕಿದ್ದಾರೆ. ಇದು ನಮ್ಮ ಟುಮ್ ರೂಮ್ ಅನ್ಸುತ್ತೆ, ಚಿಕ್ಕ ಹುಡುಗ. ಇಲ್ಲಿ ನಮ್ಮ ಮನೇಲಿ ಜನ ಆಗ್ತಿದ್ದಾರೆ. ಸೆಕೆಂಡ್ ಹಾಲು, PS5 ರೂಮು. ಇಲ್ಲಿ ಬಾಲ್ಕನಿ. ಇನ್ನು ಇಲ್ಲೊಂದು ರೂಮ್ ಇದೆ. ನೋಡಿದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ನೋಡು. ಇದು ನೋಡಿ ಬೇಚನ್, ಕ್ರೇಜಿ ಇದೆ ಇದು. ರೂಮಾ? 4ನೇ ರೂಮ್ ಇದು. ಆಫೀಸ್ ಟೇಬಲ್ ಜಾಗನೂ ಇದೆ ಇಲ್ಲಿ. ಇದನ್ನ ಮಕ್ಕ ಕಾರ್ಡಿಯೋ ಮಾಡಕ್ಕ. ಇದು ಟೆರಸ್. ನೈಸ್, ಕ್ರೇಜ್ ಇದೆ ಗೈಸ್. ಇಲ್ಲಿಂದ ನೋಡಿ ಜಾಗ ಏನು ಚಕ್ಕದ ಇದೆ. ಇಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದು ಗ್ರೀನ್ರಿನ.
15 years ಬ್ಯಾಕ್ ಇಲ್ಲಿ ಸೈಟ್ ಪ್ರೈಸ್ 1200 ಅಂತೆ. ಇವಾಗ ಇಲ್ಲಿ 7,000 ರೂಪಾಯಿ 8,000 ರೂಪಾಯಿ ಹಿಂಗೆ ಏರಿದೆ ನೋಡಿ. 15 ಅಲ್ಲ ಮಗ, ಇನ್ನೂ ಕಮ್ಮಿ. ಹಿಂಗೆ ಹಿಂಗೆ ಹೋದ್ರೆ ಇಲ್ಲೊಂದು 1 BHK ಇದೆ ಅಂತೆ ರೆಂಟಿಗೆ. ಹೆಂಗಿದೆ ಮನೆ ಆಚೆಯಿಂದ ಗೈಸ್. ಇಲ್ಲಿ ಮನೆ ನೋಡಿದ್ದಾಯಿತು, ಇಲ್ಲಿಂದ ಹೊರಟಿದ್ದೀವಿ. ನನಗೆ ಎಷ್ಟೊಂದು ಮನೆಗಳು ನೋಡಿದ್ವಿ, ಎಲ್ಲನೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ನೋಡಿದಾಗಲೂ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬರ್ತಲ್ಲ. ಇದು ಹಿಂಗಿರಬಾರ್ದಿತ್ತು, ಅದು ಹಂಗಿರಬೇಕಿತ್ತು ಅಂತ. ಯಾವಾಗಲೂ ಮನೆಗೆ ಹೋಗ್ಬೇಕಾದ್ರೆ ಅಂದ್ಕೊಂಡು ಹೋಗೋದೇನು ಅಂದರೆ ಇಲ್ಲ, ಮೇ ಬಿ ಸೈಟ್ ತೊಗೊಂಡು ನಾವೇ ಕಟ್ಸಿದ್ರೇ ಒಳ್ಳೆಯದು ಅನ್ನೋ ಡಿಸಿಷನ್ಗೆ ಬರ್ತೀನಿ ಎಂಡ್. ಸೊ ನೋಡೋಣ, ಈ ವಿಡಿಯೋ ನೋಡಿ ನಮ್ಮ ಅಪ್ಪ ನೋಡಿದ್ಮೇಲೆ ಹಿಂಗೆ ಜಗಳಾಡ್ತವೆ ನಾಯಿಗಳು. ಇಲ್ಲಿ ಪ್ರಶಾಂತ್ ಅಣ್ಣ ಅವ್ರಿಗೆ ಮನೆ ಇತ್ತು ಮುಂಚೆ, ಇದೇ ರೋಡಲ್ಲೆಲ್ಲೋ ಇತ್ತು ಗೈಸ್. ಅವಾಗ ಫುಲ್ಲು ಜಂಗಲ್ ಇದು ನಾವು ಬಂದಾಗ. ಇವಾಗ ಎಷ್ಟು ಮನೆ ಕಟ್ಕೊಂಡವ್ರು ನೋಡಿ ಇಲ್ಲಿ. ಹೋಗ್ ಮಗ. ಗಾಯ್ಸ್ ಫೈನಲಿ ಮನೆ ವಾಪಸ್ ಬಂದಿದ್ದೀನಿ ಗಾಯ್ಸ್. ಅಪ್ಪ ಅಮ್ಮ ಕೇಳೋಣ ಬನ್ನಿ ಏನು ಬೇಕು ಅಂತ. ಅಪ್ಪ ಅಪ್ಪ ಅಮ್ಮ ನೋಡಿ 2 ಮ್ಯಾಟ್ರಸ್ ಹಾಕೊಂಡು ಮಲಗ್ತಿರೋದು ಈಗಲೂ. ಹಾಂ 2 ಮ್ಯಾಟ್ರಸ್ ತಗ್ಸೇ ಇಲ್ಲ ಅದನ್ನು. ಏನವ್ರೆ ಸೈಟ್ ಓಕೆನಾ, ಕಟ್ಟಿರೋ ಮನೆ ಓಕೆನಾ? ಕಟ್ಟಿರೋ ಮನೆ ನೋಡಿದ್ರೆ ಅದು ಇದೆಲ್ಲ ನೋಡ್ಬೇಕು ಫಸ್ಟ್ ನಾವು, ಹೇಗೆ ಏನು ಅದೆಲ್ಲ. ಸ್ವಲ್ಪ ಕಟ್ಟಿರೋ ಮನೇನು ಓಕೆ, ಬಟ್ ಒಳ್ಳೆ ಮಾಡಲ್ಲು, ಅದೆಷ್ಟು ವರ್ಷದ್ದು ಏನೋ ಅದೆಲ್ಲ ಮಾಡಲ್ಲು ಅಂತೆ ಅಲ್ಲಮ್ಮ, ಯಾವ ವರ್ಷದಲ್ಲಿ ಕಟ್ಟಿರೋದು ಅವರು ಅದೆಲ್ಲ ನೋಡ್ಬೇಕಾಗುತ್ತೆ. ಕಟ್ಟಿರೋ ಮನೆನೂ ನೋಡೋ ವಾಸ್ತು ಇದೆಯಾ ಅದೆಲ್ಲ ನೋಡಬೇಕು. ಕಟ್ಟಿರೋ ಮನೆ ಅಂದರೆ ಅಲ್ವಾ. ಸೈಟ್ ಅಂದರೆ ನಾವು ನೋಡಿ ಹೇಗೆ ನಮ್ಗೆ ಬೇಕೋ ಆ ಥರ ಕಟ್ಕೊಬೋದು. ನೋಡೋಣ ಗೈಸ್, ನನ್ನ ಮೈಂಡಲ್ಲಿ 60% 70% ಮೇಲೆ ಸೈಟೇ ಅಂತ ಇರೋದು. ಕಟ್ಟಿರೋ ಬಿಲ್ಡಿಂಗ್ದು ನನಗೆ ಆ ಫೀಲಿಂಗೇ ಬರ್ತಾರ. ಸೊ ನೋಡೋಣ ಯಾವುದೊಂದು ಫೈನಲ್ ಆಗುತ್ತೆ, ಏನಾಗುತ್ತೆ ಅಂತ. ಗೈಸ್ ನನ್ನದೊಂದು ಮೀಟಿಂಗ್ ಇತ್ತು, ಈಗ ಪಟ್ಟಂತ ರೆಡಿ ಆದೆ. ನನಗೆ ಯಾಕೋ ಅದು ಫುಲ್ ಹುಷಾರಿಲ್ಲ, ಒಂಥರ ಫುಲ್ಲು ಟಯರ್ಡ್ ಸ್ಲೀಪಿ ಫುಲ್ ಒಂಥರ ತಲೆ ಸುತ್ತೋ ಥರ ಫೀಲಿಂಗ್ ಇದೆ. ಎನಿವೇಸ್ ಕೆಲಸ ಮಾಡಬೇಕಿತ್ತು, ಅದಕ್ಕೆ ಈಗ ಹೊರಟಿದ್ದೀನಿ. ಲೆಟ್ಸ್ ಗೋ. ಈ ರಾಣಿನ ಹಿಡಿಯೋದು ನಮಗೆ ಭಯ, ಕಾರ್ ಕೆಳಗೆ ಯಾರು ಬಂದ್ಬಿಟ್ರೆ ಹೆಂಗಪ್ಪ ಅಂತ ಓಡ್ ಬರ್ತಾಳೆ. ಗೊತ್ತೇ ಆಗಲ್ಲ ಆಚೆ ಬಂದಿರೋದು ಅವಳು ಯಾವಾಗ ಅಂತ. ಆಚೆ ಬಂದು ಒಂದು ರೌಂಡ್ ಎಲ್ಲ ಹೊಡೆದಿರ್ತಾಳೆ, ನಮಗೆ ಗೊತ್ತಿರೋದು. ಸಾಯಿಲ್ ಗಡಿ ನಮ್ಮ ಹಚ್ಚುತ್ತಾರೆ ಈಗ. ನಿದ್ದೆ ಗೈಸ್, ಏನೋ ಒಂಥರ ತಲೆ ಸುಮ್ಮಂತಿದೆ, ಸುತ್ತಾ ಇದೆ, ಟಯರ್ಡ್ ಆಗ್ತಾ ಇದೆ ಗಾಯ್ಸ್. ಅಪ್ಪ ಎತ್ಕೊಂಡು ಹೋಗ್ತಾಳೆ ನೋಡಿ ಅವಳನ್ನ. ನೋಡಿ ಅವಳು ಗ್ಯಾಪಲ್ಲಿ ಹೊಡ್ ಬರ್ತಾಳೆ ನೋಡಿ ರಾಣಿ ಅವಳು. ಮತ್ತೆ ಟಯರ್ ಕೆಳಗೆ ಬಂದ್ಬಿಟ್ರೆ ಅಂತ ನಮಗೆ ಭಯ. ಅವಳು ಎಕ್ಸೈಟ್ಮೆಂಟ್ ಆಚೆ ಬರೋಕ್ಕೆ. ಬಾಯ್ 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 ಬಾಯ್. ಬ್ಯಾಗ್ ಬ್ರೋ, ನೈಸ್ ಬ್ಯಾಗ್ ಬ್ರೋ. ನೋಡಿಲ್ವಾ ನೀನು ನಿನ್ನೆ? ಹಾಯ್ ಶಶಾಂಕ್, ಹಾಯ್ ಶಶಾಂಕ್. ಬಾಯ್ ಬಬ್ಲು, ಬಾಯ್ ಬಬ್ಲು, ಬಬ್ಲು ಬಾಯ್ ಬಬ್ಲು, ಬಬ್ಲು ಬಾಯ್ ಬಬ್ಲು, ಬಬ್ಲು ಬಾಯ್ 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 ಬಬ್ಲು. ಏನಂದ್ರೆ ನಿಮ್ಮ ಫ್ರೆಂಡ್ಸು ಹೇಳಿದ್ರು ಏನಂತ, ಎಷ್ಟು ಗ್ರಾಮ್ ಇದೆ ಕಣೈ ಅಂತ ಕೇಳಿದ್ರು. ಅದೇ 2 ಮಾಡಿಸ್ಬಾರ್ದೆ, ಇದಲ್ಲೇ 2 ಮಾಡಬಾರ್ದಲ್ಲ ಅಂದರು. ಗೊತ್ತಿಲ್ಲಮ್ಮ, ನನ್ನ ಮಗ ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮು ಹಂಗೆ ಮಾಡಿಸ್ಬಾರ್ದು, 2 ಮಾಡಿಸ್ಬೇಕು ಅಂತ. ಅಂದರೆ ಇದರಲ್ಲೇ ಫಸ್ಟು ಮುತ್ತೈದರಿಗೆ 1 ಮಾಡಬಾರ್ದು, ಇದರಲ್ಲೇ ಈ ಗ್ರಾಮಲ್ಲೇ 2 ಮಾಡಬೇಕು ಅಂತ ಅಂದ್ರು. ನಾನಂದರೆ ನನಗೆ ಗೊತ್ತಿಲ್ಲಮ್ಮ, ಫಸ್ಟ್ ಟೈಮ್ ಗಿಫ್ಟ್ ಬಂದಿರೋದು, ಅದನ್ನು ನಾನು ಏನು ಹೇಳೋಕ್ಕಾಗಲ್ಲ. ಇನ್ನೂ 2 ಮಾಡಿಸಿದ್ರೆ ಪೇಪರ್ ಆಗೋಗುತ್ತದೆ. ಬಾಯ್ ಬಾಯ್, ಮೆತ್ತಗಾಗ್ಬಿಡುತ್ತೆ. ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ಓಕೆ ಗೈಸ್, ಸೊ ಫೈನಲಿ ಆ ಮೀಟಿಂಗ್ ಮುಗಿಸಿ ವಾಪಸ್ ಬಂದೆ. ಈಗ ಹೋಗಿದ್ದು ಸೈಟ್ ಮೀಟಿಂಗಿಗೇನೆ. ಸೊ ನಾನು ಅದರಲ್ಲೇ ತುಂಬ ಓಡಾಡ್ತಾ ಇದ್ದೀನಿ. ಈಗ ತುಂಬ ಜನ ಹೇಳ್ಬೋದು ಇದೆಲ್ಲ ಪರ್ಸ್ನಲ್, ಇದೆಲ್ಲ ಹೇಳ್ಬಾರ್ದು, ಸೈಟು ದುಡ್ಡು ಗಿಡ್ಡು ಅಂತೆಲ್ಲ ಹೇಳ್ಬಾರ್ದು ಅಂತ. ಬಟ್ ನಾನು ಯಾಕೆ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಐ ರಿಯಲಿ ವಾಂಟ್ ಟು ಶೋ ದ ಜರ್ನಿ ಆಫ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ 0 ಇಂದ ಸ್ಟಾರ್ಟ್ ಮಾಡಿ ಒಂದು ಸೈಟ್ ತಗೊಳ್ತಾ ಇದ್ದಾನೆ. ಆ ಜರ್ನಿ ಹೆಂಗಿದೆ, ಆ ಪ್ರೊಸೆಸ್ ಹೆಂಗಿದೆ, ಆ ಫೀಲ್ ಹೆಂಗಿರುತ್ತೆ, ಅದೆಲ್ಲ ನಾನು ಬ್ಲಾಗ್ ಮಾಡಬೇಕು. ಆ್ಯಂಡ್ ಆಲ್ಸೋ ಐ ಸಿ ಅ ಲಾಟ್ ಆಫ್ ಪೀಪಲ್ ಗೆಟಿಂಗ್ ಇನ್ಸ್ಪೈರ್ಡ್ ಆ್ಯಂಡ್ ಐ ವಾಂಟ್ ಟು ಶೋ ದಟ್ 0 ಇಂದ ಸ್ಟಾರ್ಟ್ ಮಾಡಿದ್ರೂ ಯು ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಅನ್ನೋದನ್ನ ಪ್ರೂವ್ ಮಾಡಬೇಕು ಅನ್ನೋದಕ್ಕೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ಜರ್ನಿ ಐ ವಾಂಟ್ ಟು ಶೋ. ಸೊ ಅದಕ್ಕೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಇದು ಪರ್ಸ್ನಲ್ ಥಿಂಗ್ ಅಂತೇಳಿ ನಾನು ಮೇ ಬಿ ವ್ಲಾಗ್ ಮಾಡದೇ ಇರ್ಬೋದಿತ್ತು. ಬಟ್ ಐ ವಾಂಟ್ ಟು ಇನ್ಸ್ಪೈರ್ ಪೀಪಲ್, ಐ ವಾಂಟ್ ಟು ಶೋ, ಐ ವಾಂಟ್ ಟು ಶೋ ದ ಜನರಿಗೆ ಗೊತ್ತಾಗಬೇಕು, ನೋಡ್ತಿರೋ ವ್ಯೂವರ್ಸ್ ಗೊತ್ತಾಗಬೇಕು ಎವ್ರಿಥಿಂಗ್ ಇಸ್ ಪಾಸಿಬಲ್ ಆ್ಯಂಡ್ ವಿ ಕ್ಯಾನ್ ಡೂ ಇಟ್ ಅಂತ. ನಂದಿನ್ನೂ ಮುಗ್ದಿಲ್ಲ, ಇನ್ನೂ ತಗೊಳ್ತಾ ಇರೋದು, ಇನ್ನೂ ಮಾತುಕತೆ ನಡೀತಾ ಇದೆ. ಸೊ ಆ ಜರ್ನಿನ ತೋರಿಸ್ತಾ ಇದ್ದೀನಿ.
ಸೊ ಹೋಪ್ಫುಲಿ ಈ ಡಿಸೆಂಬರ್ ಅಷ್ಟರಲ್ಲಿ ಆಗಬೇಕಿತ್ತು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ನನ್ನ ಪ್ರಕಾರ ಡಿಸೆಂಬರ್ ಅಷ್ಟರಲ್ಲಿ ಆಗಿಲ್ಲ ಅಂದರೆ ಚಾನಲ್ ಆಗೋಗುತ್ತೆ. ಸೊ ಲೆಟ್ಸ್ ಫಿನಿಶ್ ದಿಸ್ ಆ್ಯಂಡ್ ಮುಂದಿನ ಚಾಪ್ಟರ್ಗೆ ಹೋಗೋಣ. ಅದನ್ನ ಹೇಳ್ತಾ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ವ್ಲಾಗ್ ಚಿಕ್ಕದಾಗಿತ್ತು ಬಿಕಾಸ್ ಇವತ್ತು ಇಡೀ ದಿನ ಸೈಟ್ಗೆ ಓಡಾಡಿದ್ದೀನಿ. ಸೈಟು ಮನೆ ಅಂತಾನೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಟೇಕ್ ಕೇರ್.